ಮೇಡಮ್ ಆಮೇಲೆ ಆಫೀಸರ್ಸ್ ಮೇಲೆ ಏನಾದರೂ ದೂರು ಕೊಟ್ಟಿದ್ರೆ ಯಾಕಂದ್ರೆ ನಿನ್ನೆ ಆರೋಪ ಮಾಡಿದ್ದೀನಿ. ಅಲೋಕ್ ಕುಮಾರ್ ಸರ್ ಆ್ಯಕ್ಷನ್ ತೊಗೊಂಡ್ರಿ ಅವ್ರ ಮೇಲೆ. ನಿನ್ಗೇನು ಶಿಕ್ಷೆ ಕೊಡಲಿ ಅಂತಂದು ಕೇಳಿದ್ರಿ. 5 minutes ಟೈಮ್ ಕೊಟ್ರಿ. ನಿನ್ಗೇನು ಶಿಕ್ಷೆ ಕೊಡಲಿ ಅಂತಂದ್ರಿ. ಏನಂತ ಇದು ಮಾಡೋದ್ರಿ? ನಮ್ಮ ಗಂಡಗೆ ಆತ್ಮಕ್ಕೆ ಶಾಂತಿ ಹೇಳ್ರಿ. ಅನ್ಯಾಯ ಆಗೈತ್ರಿ. ನನಗೇನಾರು ಆದಾಯ ಬೇಕ್ರಿ. ಸಣ್ಣ 2 ಹುಡುಗರು ಅದಾರ ರೀ. ಒಬ್ಬಾಕಿ ಏನು ಮಾಡಲಿ ರೀ? ಜೀವನ ಹೆಂಗೆ ಸಾಧಿಸ್ಲಿ ರೀ ನಾನು? ಏನಂತ ದೂರು ಕೊಟ್ರಿ ಮೇಡಮ್ ಈಗ? ಆತ್ಮಕ್ಕೆ ಶಾಂತಿ ಬೇಕ್ರಿ. ಅಲ್ಲ ಏನಂತ ಕಂಪ್ಲೇಂಟ್ ಏನಂತ ಕೊಟ್ರಿ ಈಗ? ಈಗ ಕೊಡ್ತಾ ಇದ್ದೀವಿ, ಇನ್ನೂ ಈಗ ಕೊಡ್ತಾ ಇದ್ದೀವಿ. ಅಲ್ಲ ಈಗ ಎಫ್ ಐ ಆರ್ ಆಗಿತ್ತು, ಒಂದು ಎಫ್ ಐ ಆರ್ ನಿನ್ನ ಇದೆ ಎಷ್ಟಾಗೈತೆ, ಈಗ FIR ಮಾಡ್ತಾ ಇದ್ದೀವಿ. ಈಗ ಎಫ್ ಐ ಆರ್ ಮತ್ತೆ ಚೇಂಜ್ ಮಾಡಾಕ್ತೀರಿ? ಚೇಂಜ್ ಮಾಡ್ತಾ ಇದ್ದೀವಿ. ಅದೇ ಹೇಳ್ರಿ ಮೇಡಮ್, ಏನು ಎಫ್ ಐ ಆರ್ ಈಗ ನಿನ್ನೆ ಕೊಟ್ಟಿದ್ರಲ್ಲ ಮತ್ತೆ ಚೇಂಜ್ ಮಾಡಾಕ್ತೀರಿ? ಈಗ ಚೇಂಜ್ ಮಾಡ್ತಾ ಇದ್ದೀರಿ. ಕೊಡೋರಿ ಈಗ ಅದೇ ಈಗ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಹ್ಞೂ ರೀ. ಮತ್ತೆ ಈಗ ಚೇಂಜ್ ಮಾಡಾಕ್ರಿ. ಏನು ಚೇಂಜ್ ಅಂತ ಈಗ ಏನಾಗೈತೆ ಸರ್ ವಿಷಯ, ನಿನ್ನೆ ಹಂಗೆ ನಾವು ಇಲ್ಲೊಂದು ಅರ್ಜಿ ಕೊಟ್ಟು ಹೋಗಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡೋ ಸಲಾಗರೆ. ಮತ್ತು ಇವತ್ತು ಬೆಳಗ್ಗೆ ಬಂದು FIR ಸಲಾಗ ಅದ್ರ ಸ್ವಲ್ಪ ಕರೆಕ್ಷನ್ ಇತ್ತು. ನಮ್ಮ ಹುಡುಗಿಗೆ ಯಾರ್ಲಿಂತ ಅನ್ಯಾಯ ಆಗಿದೆಯಲ್ಲ, ಅವು ನಮ್ಮ ಹುಡುಗ ನ್ಯಾಯವಾಗಿ ಸಿಗಲಿ. ಯಾರ್ಲಿಂತ ಮೇಲಾಧಿಕಾರಿಲಿಂತ ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದು ಸ್ವಲ್ಪ ತನಿಖೆ ಆಗ್ಬೇಕು. ಅದು ಯಾರು ಅನ್ನೋದು ನೀವು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ? ಇನ್ನೂ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ಪರಶುರಾಮ್ ಅಂತ.